ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆನಂದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ಕಿಚನೊಂದಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ತರಕಾರಿನ ಬಳಸ್ಕೊಂಡು ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತರಕಾರಿ ಕ್ಯಾರೆಟು, ಬೀನ್ಸು, ಆನಿಯನು, ಟೊಮೆಟೊನ ಹಾಕ್ತಾಯಿದ್ದೀನಿ. ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ ಅಥವಾ ಕ್ಯಾಬೇಜನ್ನು ಸಹ ಯೂಸ್ ಮಾಡ್ಕೋಬೋದು. ಶಾವಿಗೆ ಉಪ್ಪಿಟ್ಟನ್ನ ನಾನು ಸೇಮ್ ನಾರ್ಮಲ್ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀವಿ ಸೇಮ್ ಅದೇ ಥರನೇ ಮಾಡ್ತಾಯಿದ್ದೀನಿ. ಬೇಕಾದರೆ ಬೇಯಿಸ್ಕೊಂಡು ಸಪ್ರೇಟಾಗಿ ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಆಮೇಲೂ ಸಹ ಒಗ್ಗರಣೆ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಇಷ್ಟನೋ ಆ ಥರ ನೀವು ಮಾಡ್ಕೋಬೋದು. ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಲಾಸ್ಟಲ್ಲಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೂ ಸಹ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ನಾನು ಫಸ್ಟೇ ಹಾಕ್ಬಿಟ್ಟು ಫ್ರೈ ಮಾಡಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಶಾವಿಗೆ ಹಾಕಿ ಒಂದು 5 ನಿಮಿಷ ಕುದಿಸಿ ಪ್ಲೇಟ್ ಮುಚ್ಚಿಟ್ರೆ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಏನಂತ ಕರಿತೀರೋ ಅದು ಹಾಗೆ. ಇವಾಗ ಶಾವಿಗೆ ಬಾತ್ ರೆಡಿ ಆಯಿತು. ಸೊ ಎಮ್ಮಿಯಾದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಅದು ಚೀನಿ ಮಕ್ಕೊಳ್ಳೋದು ಇಲ್ಲಿ ಕೆಳಗಡೆ ಇದೆಯಲ್ಲ ಅದು ತುಪ್ಪದ ಬತ್ತಿ. ಅದು ನಿಂಗೆ ಮಕ್ಕೋಬೇಕು ಆಯಿತಾ? ಸುಡುತ್ತೆ, ಬೇಡ ಮುಟ್ಬೇಡ, ಸುಡುತ್ತೆ. ಹಬ್ಬ ಹೋಗುತ್ತೆ. ಕೈ ಮುಗಿ ಚಾಮಿ, ಕೈ ಮುಗಿದ್ಬಿಟ್ಟು ಬಾ. ಓಂ ನಮ ಶಿವಾಯ. ಏನು ಕೇಳ್ತೀಯ ಚಾಮಿ ಹತ್ರ? ಏನು ಕೇಳ್ತೀಯ ಚಾಮಿ ಹತ್ರ? ಆಲು ಬಿಯ್ಯ ಕೊಡಪ್ಪ. ಕ್ಲೀನಾಗಿ ಕೈ ಮುಗ್ಕೊಂಡು ಕ್ಲೀನಾಗಿ ನಿಂತ್ಕೊಂಡು ಕೇಳಬೇಕು. ಚಾಮಿ ಕಾಪಾಡಪ್ಪ, ವಿದ್ಯಾ ಬುದ್ಧಿ ಕೊಡಪ್ಪ, ವಿದ್ಯೆ ಬುದ್ಧಿ ಕೊಡಪ್ಪ, ಹಾಲು ಬಿಯ ಕೊಡಪ್ಪ. ಓಂ ನಮಃ ಶಿವಾಯ. ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾರ್ನಾಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೆ. ಸೊ ಅವಳಿಗೆ ಇವಾಗ ಬೆಲ್ಲದ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಡಿಮಾರ್ಟಲ್ಲಿ ಅಷ್ಟೇ ಹೋದಾಗ ತೊಗೊಂಡು ಬಂದಿದ್ದೆ. ಅವಳಿಗೆ 2.5 ಇಯರ್ಸ್ವರೆಗೂ ಸಹ ಬರೀ ಹಾಲಾಗೆ ಕುಡ್ಕೊತಾ ಇದ್ಲು, ವಿತೌಟ್ ಬೂಸ್ಟು ಶುಗರು ಏನೂ ಇಲ್ದಿರ. ಅದಾದಮೇಲೆ ಅವ್ಳಿಗೂ ಟೇಸ್ಟ್ ಬೇಕು ಅನಿಸ್ತು. ಸೊ ಸಕ್ಕರೆ ಹಾಕ್ತಾಯಿದ್ದೆ. ಅದಾದಮೇಲೆ ಸಕ್ಕರೆ ಬೇಡ ಅಂದ್ಬಿಟ್ಟು ಬೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಕುಟ್ಬಿಟ್ಟು ಪೌಡರ್ ಮಾಡಿ. ಅವ್ಳಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ, ಅರ್ಧಂಬರ್ಧ ಕುಡಿತಾ ಇದ್ಲು. ಸೊ ಅದಕ್ಕೆ ಇವಾಗ ಇದನ್ನು ತಂದಿದ್ದೀನಿ. ಇಷ್ಟಪಟ್ಟು ಕುಡಿತಾ ಇದ್ದಾಳೆ. ನೋಡೋಣ ಇದನ್ನು ಎಷ್ಟು ದಿವಸ ಕುಡಿತಾಳೋ ಏನೋ ಅಂತ ಅಂದ್ಬಿಟ್ಟು. ಅವಳಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು ಸಂಜೆ ಆಗಿತ್ತಲ್ಲ, ಸೊ ಹಾಗೆ ಎಣ್ಣೆ ಹಚ್ಕೊಬೇಕಾಗಿತ್ತು, ತುಂಬ ದಿವಸ ಆಗಿತ್ತು. ಸೊ ನಾನು ಸಹ ಹಚ್ಕೊಂಡು ಅವಳಿಗೂ ಸಹ ಹಾಗೆ ಅಪ್ಲೈ ಮಾಡ್ತಾ ಇದ್ದೆ. ABCD ಹೇಳ್ತೀಯಾ? ABCD EFG HIJK LMNOP STU ಒನ್ ಚಿತ್ರ ಹೇಳು. ಎಲ್ಲಿ ಕ್ಲೀನಾಗಿ ಇಡೋಣ ಎಣ್ಣೆ. 1 2 3 4 8 5 6 7 8 9 ಗುಡ್ ಗರ್ಲ್. ಸಂಡೆ ಮಂಡೆ ಮಾನೆ ತೂಜೆ ವೆಮೆಚೆ ತೋಜೆ ಫ್ರೈಡೆ ಸಾಟರ್ಡೆ. ವೆರಿ ಗುಡ್ ಗರ್ಲ್ ಆರ್ನ. ಜಾಣ ಮರಿ ಆರ್ನ ಬೇಬಿ ಅಲ್ವಾ? ಗುಡ್ ಗರ್ಲ ನೀನು ಗುಡ್ ಗರ್ಲ ಬ್ಯಾಡ್ ಗರ್ಲ? ಗೋಲು. ಹಾಲು ಕುಡ್ದ? ಯಾರು ಕೊಟ್ಟಿದ್ದ ಹಾಲು? ಯಾರು ಮಾಡ್ಕೊಟ್ಟಿದ್ದ ಹಾಲು? ಮಮ್ಮಿ. ಎಣ್ಣೆ ಹಚ್ಚಿಸ್ಕೊಳ್ಳೋದಂದ್ರೆ ಆಗಲ್ಲ ಅವಳಿಗೆ. ಫಸ್ಟೆಲ್ಲ ಕುತ್ಕೊಂಡು ಕ್ಲೀನಾಗಿ ಹಚ್ಚಿಸ್ಕೊಳ್ಳೋಳು. ಇವಾಗ ಅಂತೂ ಹಚ್ಚಿಸ್ಕೊಳ್ಳೋದೇ ಇಲ್ಲ. ಎಣ್ಣೆ ಬಟ್ಲು ತರ್ತಿದಂಗೆ ಸಹ ಆಗಲೇ ಓಡೋಗ್ತಾ ಇರ್ತಾಳೆ, ಬೇಡ ಬೇಡ ಅಂತ ಅಂದ್ಬಿಟ್ಟು. ಸೊ ತಲೆಗೆ ಹುಳ ಬರುತ್ತೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಅವಳಿಗೆ ಇಟ್ಕೊಂಡು ಕೂರಿಸ್ಕೊಂಡು ಅಪ್ಲೈ ಮಾಡಬೇಕು.
ಚೆನ್ನಾಗಿ ಜುಟ್ಟು ಸೂಪರ್. ಮಮ್ಮಿ ಹಾಕೋಣ ಚೆನ್ನಾಗಿದ್ಯಾ? ಹಂಗೆ ಮಲ್ಕೋಬೇಕು, ಏನಾಗಲ್ಲ. ಎಲ್ಲ ಕೂದಲು ಬಿಟ್ಕೊಂಡು ಪಚ್ಕೊಂಡ್ ಹ್ಞೂ ಸರಿ ಆಯ್ತು, ಕೆಡ್ಸೋಗುತ್ತೆ ಬಿಡು. ಈವ್ನಿಂಗು ದೀಪ ಎಲ್ಲ ಹಚ್ಬಿಟ್ಟು ಹೊರ್ಗಡೆ ಹೋಗ್ಬೇಕಾಗಿತ್ತು. ಸೊ ಇವಾಗ ಹೊರ್ಗಡೆ ಬಂದಿದ್ವಿ. ಆ್ಯಕ್ಚುಲಿ ನಂದು ಡ್ರೆಸ್ ಒಂದು ಸ್ಟಿಚ್ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟು ಹಾಗೆ ಸ್ವಲ್ಪ ಮಸಾಲೆ ಬರೆ ತಿನ್ನಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಅದನ್ನು ತಿಂದ್ಕೊಂಡು ಹಾಗೆ ಆರ್ನಾಗೆ ಶುಗರ್ ಕೇನ್ ಅಂದರೆ ತುಂಬ ಇಷ್ಟ. ಶುಗರ್ ಕೇನ್ ಜ್ಯೂಸನ್ನ ಕುಡಿಸ್ಕೊಂಡು ಜ್ಯೂಸ್ ಅಂತ ಇದ್ಲು. ಸೊ ಅವಳಿಗೂ ಸಹ ಅದನ್ನು ಕುಡಿಸ್ಕೊಂಡು ಇವಾಗ ಮನೆಗೆ ವಾಪಸ್ ಹೋಗಬೇಕು. ಇನ್ನೂ ಮನೆಗೆ ಹೋಗಿ ಅಡುಗೆ ಸಹ ಮಾಡಬೇಕು. ಈವ್ನಿಂಗ್ ಟೈಮು ಹೊರ್ಗಡೆ ಬರೋದಕ್ಕೊಂಥರ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ನೋಡ್ಕೊಂಡು ಟೈಮ್ ಪಾಸ್ ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಹೇಳಿದ್ನಲ್ಲ ಮನೆಗೆ ಬಂದು ಡಿನ್ನರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಡಿನ್ನರ್ಗೆ ಚಪಾತಿ ಹಾಗೆ ಬೀಟ್ರೋಟ್ ಗ್ರೇವಿನ ಮಾಡ್ತಾಯಿದ್ದೆ. ಚಪಾತಿ ಹಿಟ್ಟು ನಾನು ಹೋಗೋಕ್ಕೂ ಮುಂಚೆನೇ ಕಲಸಿಟ್ಬಿಟ್ಟು ಹೋಗಿದ್ದೆ. ಇವಾಗ ಬಂದು ಗ್ರೇವಿ ಮಾಡ್ತಾಯಿದ್ದೀನಿ. ಗ್ರೇವಿಗೆ ಹೆಸರು ಕಾಳು, ಬೀಟ್ರೋಟು ಹಾಗೆ ಹೆಸರು ಬೇಳೆನ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಸ್ವಲ್ಪ ಮಸಾಲೆನ ರುಬ್ಬಾಕ್ಬಿಟ್ಟು ಪಲ್ಯ ಥರ ಮಾಡಿದ್ರೆ ಸುನ್ನಿಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಸ್ವಲ್ಪ ಗ್ರೇವಿ ಥರನೇ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ಸ್ವಲ್ಪ ಬೀಟ್ರೋಟು ಸ್ವೀಟ್ ಇರೋದ್ರಿಂದ ಗ್ರೇವಿನೂ ಸಹ ಸ್ವಲ್ಪ ಸ್ವೀಟಾಗಿರುತ್ತೆ. ಖಾರ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಸ್ವೀಟ್ ಎರಡು ಮ್ಯಾನೇಜ್ ಆಗುತ್ತೆ. ಸೊ ಇವಾಗ ಗ್ರೇವಿ ಎಲ್ಲ ಆಯಿತು. ಚಪಾತಿನ ಕಲಸಿ ಒಸದ್ಬಿಟ್ಟು ಸುಡ್ತಾ ಇದ್ದೆ. ಸೊ ಇನ್ನೇ ಅದ ನಮ್ಮ ಡಿನ್ನರ್ ಇವತ್ತಿಂದು ರೆಡಿ ಆಗುತ್ತೆ. ಚಪಾತಿ, ಗ್ರೇವಿ ಹಾಗೂ ಆನಿಯನ್ ನೆಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಹಾಯ್ ಹಲೋ ವೆಲ್ಕಮ್ ಟು ನೆಕ್ಸ್ಟ್ ಡೇ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿವಸ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಹಾಗೆ ನೆಕ್ಸ್ಟ್ ಡೇನೂ ಹೊರಗಡೆ ಹೋಗ್ತಾ ಇರೋದ್ರಿಂದ ಸೊ ಇದೇ ವ್ಲಾಗಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏರ್ಪೋರ್ಟ್ ರೋಡ್ ಕಡೆ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೆ ಇವಾಗ ಆನ್ ದ ವೇ ಹೋಗ್ತಾಯಿದ್ದೀವಿ. ಅವ್ರನ್ನ ಅಂತೂ ಮುಂದಗಡೆ ಬಂದು ಕೂತ್ಕೊಳ್ಳೋದು, ಹಿಂದಗಡೆ ಹೋಗಿ ಕೂತ್ಕೊಳ್ಳೋದು, ಹೀಗೆ ಹೀಗೆ ಅಂತ ಅಂದ್ಬಿಟ್ಟು ತರಲೆ ತುಂಟಾಟ ಮಾಡ್ಕೊಂಡಿದ್ಲು. ಅವಳಂತೂ ಯಾವಾಗಲೂ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಮಕ್ಕಳಾದ್ಮೇಲೆ ಇದ್ದಿದ್ದೆ ಅಲ್ವಾ. ಅವಳು ಹಿಂದೆ ಆದರೂ ಕೂತ್ಕೊಂಡ್ರೆ ನಾನಾದರೂ ಆರಾಮಾಗಿ ಕೂತ್ಕೊಬೋದು. ಅವಳು ಹಿಂದೆನೂ ಕೂತ್ಕೊಳ್ಳಲ್ಲ, ಮುಂದೆನೂ ಕೂತ್ಕೊಳ್ಳಲ್ಲ. ಒಂದೊಂದು ಸಲ ಆ ಕಡೆ ಈ ಕಡೆ ಅಂತ ಹಿಂಗೆ ಓಡಾಡ್ತಾ ಇರ್ತಾಳೆ. ಇಲ್ಲಾಂದರೆ ಇಲ್ಲೇ ಬಂದು ಕೂತ್ಕೊಂಡ್ಬಿಟ್ಟಿರ್ತಾಳೆ. ಅವಳಿಗೂ ನಿದ್ದೆ ಬೇರೆ ಬರ್ತಾಯಿತ್ತು. ಮಧ್ಯಾಹ್ನದ ಹೊತ್ತು ಈ ನಡುವೆ ನಿದ್ದೆ ಮಾಡ್ತಾಯಿಲ್ಲ. ಸೊ ಅದಕ್ಕೆ ಕೆಲಸ ಎಲ್ಲ ಮುಗೀತು. ಇವಾಗ ಆನ್ ದ ವೇ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಆನ್ ದ ವೇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ವೀಡಿಯೋಸ್ ಏನೂ ಮಾಡಲಿಲ್ಲ ನಾನು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವು ನೋಡ್ಬೋದು. ಆಯ್ತಾ ಊಟ? ಆಯ್ತಾ ಊಟ ಅರ್ನ? ಆಯ್ತು. ಆಯ್ತಾ? ಏನು ತಿಂದೆ? ಏನು ತಿಂದೆ? ಇಡ್ಲಿ ತಿಂದ? ತಿನ್ನಲ್ಲ ಪಪ್ಪ. ಏನಮ್ಮ? ಇಡ್ಲಿ ತಿಂದ? ಬಾಯ್ ಬಾಯ್ ಹೇಳ್ಬಿಡಿ. ಬಾಯ್ ಬಾಯ್. ಮತ್ತೆ ಹೇಳೋ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ. ಇಲ್ಲಿ ನೋಡು, ಕೂದಲೆಲ್ಲ ಸರಿ ಮಾಡ್ಕೊ ಹಂಗೆ ಜಾಣಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಏನಮ್ಮ? ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀಯಾ? ಓಕೆ, ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಬಾಯ್. ಹೆಂಗೆ ಪ್ಲೇನ್ ಕಿಸ್ ಕೊಡೋದು? ಪ್ಲೇನ್ ಕಿಸ್ ಕೊಡು. ಬಾಯ್ ಬಾಯ್.